ಗೀತಾ ಮಹಾತ್ಮೆ. ಕ್ರೋಧಾದ್ಭವತಿ ಸಮ್ಮೋಹಃ, ಸಮ್ಮೋಹಾ ಸ್ಮೃತಿ ವಿಭ್ರಮಃ, ಸ್ಮೃತಿಭ್ರಂಶಾದ್ ಬುದ್ಧಿನಾಶಃ, ಬುದ್ಧಿನಾಶಾತ್ ಪ್ರಣಶ್ಯತಿ. ಭಗವಾನ್ ಶ್ರೀಕೃಷ್ಣನು ಕ್ರೋಧದ ದುಷ್ಪರಿಣಾಮಗಳ ಬಗ್ಗೆ ಹೀಗೆಂದಿದ್ದಾನೆ. ಕ್ರೋಧದಿಂದ ಮಾನಸಿಕ ಅಲ್ಲೋಲ ಕಲ್ಲೋಲ ಉಂಟಾಗುತ್ತದೆ. ಮಾನಸಿಕ ಅವ್ಯವಸ್ಥೆಯಿಂದ ಸ್ಮರಣಶಕ್ತಿ ನಶಿಸುತ್ತದೆ. ಸ್ಮೃತಿ ವಿಭ್ರಮಣೆ ಬುದ್ಧಿಭ್ರಮಣೆಗೆ ಕಾರಣವಾಗುತ್ತದೆ. ಬುದ್ಧಿಭ್ರಮಣೆಯಾದರೆ ಜೀವನವೇ ಶೂನ್ಯ, ಬದುಕೇ ನಾಶವಾಗುತ್ತದೆ. ಮಾನವನ ಶತ್ರುಗಳಲ್ಲಿ ಮೊದಲನೆಯದು ಬಯಕೆ ಅಥವಾ ಕಾಮ, ಎರಡನೆಯದು ಕ್ರೋಧ. ತಾಳ್ಮೆಯ ಕೊರತೆಯೇ ಕ್ರೋಧದ ಮೂಲ. ಕ್ರೋಧದ ಪ್ರಮಾಣ ವ್ಯಕ್ತಿಯಿಂದ ವ್ಯಕ್ತಿಗೆ, ವಿಚಾರದಿಂದ ವಿಚಾರಕ್ಕೆ ಭಿನ್ನ. ಕೆಲವು ಸಂಗತಿಗಳು ಅಮಿತ ಕ್ರೋಧಕ್ಕೆ ಕಾರಣವಾದರೆ ಕೆಲವು ಸಂಗತಿಗಳು ಮಿತ ಕ್ರೋಧಕ್ಕಷ್ಟೇ ಸೀಮಿತವಾಗಬಹುದು. ತಪ್ಪುಗಳನ್ನು ಸರಿಪಡಿಸುವ ಹಂತದಲ್ಲಿ ಪ್ರಜ್ಞಾವಂತಿಕೆಯ ಕೋಪವು ತಪ್ಪಲ್ಲ. ಈ ಕ್ರೋಧವು ಕ್ಷಣಿಕವಾಗಿರಬೇಕು ಮತ್ತು ನಟನೆಯೇ ಆಗಿರಬೇಕೆಂಬ ಪರಿವೇ ಇರಬೇಕು. ಅಧ್ಯಾಪಕರು, ಹೆತ್ತವರು, ಆತ್ಮೀಯರು ಒಮ್ಮೊಮ್ಮೆ ತೋರುವ ಕ್ರೋಧವು ವ್ಯಕ್ತಿಯನ್ನು ಸರಿಪಡಿಸಲು ಪ್ರದರ್ಶಿಸುವ ಮೃದು ಕ್ರೋಧವಾಗಿರುತ್ತದೆ. ಕ್ರೋಧದಿಂದ ದೇಹವಿಡೀ ಕಂಪಿಸುತ್ತಾ, ನುಡಿ ತೊದಲುತ್ತಾ ಅನಿಯಂತ್ರಿತವಾಗುವುದು, ರಕ್ತದೊತ್ತಡ ಏರುವುದು, ಹೃದಯ ಮತ್ತು ನಾಡಿ ಬಡಿತ ಅನಿಯಂತ್ರಿತವಾಗಿ ಹೆಚ್ಚುವುದು ಮೊದಲಾದ ದುಷ್ಪರಿಣಾಮಗಳು ಉಂಟಾಗುತ್ತವೆ. ಕ್ರೋಧವು ಹೃದಯ ಸ್ತಂಭನದ ಮೊದಲ ಮಿತ್ರನೆಂಬುದು ಸ್ಥಾಪಿತ ಸಿದ್ಧಾಂತ. ಇದು ಅಸಹನೆಯ ಪ್ರತೀಕ. ಸಹನೆಯ ಗುಣ ಅಥವಾ ತಾಳುವಿಕೆ ಇದ್ದಾಗ ಕ್ರೋಧೋತ್ಪತ್ತಿಯಾಗಲಾರದು. ಕ್ರೋಧರಹಿತವಾದ ಜೀವನ ನಿರಾಳವಾಗಿರುತ್ತದೆ. ಕ್ರೋಧ ತಪ್ತರು ಇತರರ ಮೂಲಕವೂ ಕೊಲೆಯಂತಹ ಆಪತ್ಕಾರಿ ಕೆಲಸಗಳನ್ನು ಮಾಡಿಸುತ್ತಾರೆ ಅಥವಾ ಮಾಡುತ್ತಾರೆ. ಕ್ರೋಧವು ಬಂಧುತ್ವಕ್ಕೆ ಕುಠಾರಪ್ರಾಯ. ಬಂಧುತ್ವವೆನ್ನುವಾಗ ಕೌಟುಂಬಿಕ ಬಂಧ ಮಾತ್ರವಲ್ಲ, ಸ್ನೇಹ ಸಂಬಂಧ, ವ್ಯವಹಾರಗಳ ಸಂಬಂಧ, ಸಾಮಾಜಿಕ ಸಂಬಂಧ ಮುಂತಾದುವೆಲ್ಲದರ ಮೇಲೆಯೂ ದುಷ್ಪರಿಣಾಮವನ್ನು ಬೀರುವುದು ಸಹಜ. ಕ್ರೋಧೋನ್ಮತ್ತರನ್ನು ಕಂಡಾಗ ಸಜ್ಜನರು ದೂರ ಸರಿಯುತ್ತಾರೆ. ಕ್ರೋಧವನ್ನು ತಹಬದಿಗೆ ತರಲಾಗದವರು ಬದುಕಿನಲ್ಲಿ ಸಂಪೂರ್ಣ ಸೋಲುತ್ತಾರೆ. ಮಾತ್ರವಲ್ಲ, ತಮ್ಮ ಜೀವನದಲ್ಲಿ ಏನನ್ನೂ ಸಾಧಿಸಲಾರರು. ಕ್ರೋಧವನ್ನು ನಿಯಂತ್ರಣ ಮಾಡುವ ಮನಸ್ಥಿತಿ ಪ್ರತಿಯೊಬ್ಬರಲ್ಲೂ ಇರಬೇಕೆಂಬ ಸಂದೇಶವನ್ನು ಭಗವಂತ ನಮಗೆ ನೀಡಿದ್ದಾನೆ. ಹರಿ ಓಂ.